ದೆಹಲಿಯ ಈ ಸಭೆ ಆರಂಭ ಆಗೋ ಮುನ್ನನೇ ಮೈತ್ರಿಕೂಟದ ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತೆ ತೀವ್ರ ಅಸಮಾಧಾನಗಳು ಸಾರ್ವಜನಿಕವಾಗಿ ಚರ್ಚೆ ಗ್ರಾಸ ಆಗಿದ್ವು. ಇದು ಒಕ್ಕೂಟದ ಭವಿಷ್ಯದ ಬಗ್ಗೆನೇ ಪ್ರಶ್ನೆಗಳನ್ನು ಮೂಡಿಸಿದೆ. ವಿಶೇಷವಾಗಿ ಸಿಪಿಐಎಂ ಮತ್ತೆ ಕಾಂಗ್ರೆಸ್ ನಡುವಿನ ಬಿರುಕು ಈಗ ಅತ್ಯಂತ ಉಗ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಸಿಪಿಐಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ MA ಬೇಬಿ ಅವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅತ್ಯಂತ ಕಠಿಣ ಮತ್ತೆ ನೇರವಾದ ಪದಗಳಲ್ಲಿ ಆಕ್ಷೇಪಣಾ ಪತ್ರವೊಂದನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಈ ಪತ್ರದ ಒಂದು ಪ್ರತಿಯನ್ನ ಮೈತ್ರಿಕೂಟದ ಇತರ ಪಾಲುದಾರ ಪಕ್ಷಗಳಿಗೂ ಕೂಡ ಅಧಿಕೃತವಾಗಿ ರವಾನಿಸುವ ಮೂಲಕ ಕಾಂಗ್ರೆಸ್ನ ಧೋರಣೆಯನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಮುಕ್ತಾಯಗೊಂಡ ಕೇರಳ ವಿಧಾನಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಡರಂಗದ ವಿರುದ್ಧ ನಿರಂತರವಾಗಿ ಮತ್ತೆ ವ್ಯವಸ್ಥಿತವಾಗಿ ವಾಗ್ದಾಳಿ ನಡೆಸಿದ್ದನ್ನ ಸಿಪಿಐಎಂ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತೆ ಸಿಪಿಐಎಂ ನೇತೃತ್ವದ LDF ಸರ್ಕಾರ ಬಿಜೆಪಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಒಳ ಒಪ್ಪಂದವನ್ನ ಮಾಡಿಕೊಂಡಿದೆ. ಮತ್ತೆ ಅದಕ್ಕಾಗಿನೇ ಕೇಂದ್ರ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿ ಅವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಕಾಂಗ್ರೆಸ್ ನಾಯಕರ ಆರೋಪಗಳು ಕೇವಲ ಚುನಾವಣಾ ಕಾಲದ ಸಾಮಾನ್ಯ ಟೀಕೆಗಳಾಗಿರದೇನೆ ಕಾಂಗ್ರೆಸ್ನ ಇಡೀ ಪ್ರಚಾರದ ಮುಖ್ಯ ವಸ್ತುವಾಗಿದ್ವು ಅಂತ MA ಬೇಬಿ ಅವರು ತಮ್ಮ ಪತ್ರದಲ್ಲಿ ತೀವ್ರ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. RSS ಮತ್ತೆ ಬಿಜೆಪಿಯ ಫ್ಯಾಸಿಸ್ಟ್ ಹಾಗೂ ಕೋಮು ರಾಜಕಾರಣದ ವಿರುದ್ಧ ಕೇರಳದಲ್ಲಿ ನಿರಂತರ ಹೋರಾಡಿ ತನ್ನ ನೂರಾರು ಕಾರ್ಯಕರ್ತರ ಬಲಿದಾನ ಕೊಟ್ಟಿರುವಂತಹ ಇತಿಹಾಸವಿರುವಂತಹ ಸಿಪಿಐಎಂ ಪಕ್ಷದ ವಿರುದ್ಧ ಇಂತಹ ಕೀಳುಮಟ್ಟದ ಮತ್ತೆ ಆಧಾರರಹಿತ ಆರೋಪಗಳನ್ನು ಮಾಡೋದು ಮೈತ್ರಿಕೂಟದ ಪಾಲುದಾರರ ನಡುವಿರಬೇಕಾದಂತಹ ಕನಿಷ್ಠ ನಂಬಿಕೆ ಮತ್ತೆ ಗೌರವವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುತ್ತೆ ಅಂತ ಅವರು ಪ್ರತಿಪಾದಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ರಾಜಕೀಯ ಅನಿವಾರ್ಯತೆಗಳಿಂದಾಗಿ ಪರಸ್ಪರ ಸ್ಪರ್ಧೆ ಮಾಡಬೇಕಾಗಿ ಬಂದರೂ ಕೂಡ ಕನಿಷ್ಠ ರಾಜಕೀಯ ನೈತಿಕತೆ ಮತ್ತೆ ಗೌರವವನ್ನು ಕಾಯ್ದುಕೊಳ್ಬೇಕು. ಇಲ್ಲದೇ ಇದ್ರೆ ಇಂತಹ ಪರಸ್ಪರ ದ್ವೇಷದ ವಾತಾವರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಟ್ಟಾಗಿ ಕೆಲಸ ಮಾಡೋದು ಹೇಗೆ ಸಾಧ್ಯ ಅಂತ ಕಾಂಗ್ರೆಸ್ ನಾಯಕತ್ವವನ್ನ ಎಡಪಕ್ಷಗಳು ತರಾಟೆಗೆ ತೆಗೆದುಕೊಂಡಿವೆ.